ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಯಾಕೆ ಮುಚ್ಚೋಗ್ತಾ ಇದ್ದಾವೆ ಅಂತ ಕೇಳಿದ್ರ, ಅದ್ರ ಬಗ್ಗೆ ಏನಾರ ಮಾಡ್ತೀನಿ ಅಂತ ಬಾಯ್ ಬಿಟ್ರ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಕನ್ನಡ ಎತ್ತಮ್ಮ ಅಲ್ವಾ, ಅವ್ರಿಗೇನು ಊಟ ಹಾಕ್ತಾರ ಪರವಾಗಿಲ್ಲ, ಬಟ್ಟೆ ಕೊಡ್ದಾರ ಪರವಾಗಿಲ್ಲ, ಅಬ್ದಲ್ ಕರೀದಾರ ಪರವಾಗಿಲ್ಲ, ಮನೇಲಿ ಚೆನ್ನಾಗಿ ನೋಡ್ಕೊಳ್ದೇ ಪರವಾಗಿಲ್ಲ. ಕನ್ನಡ ಶಾಲೆಗಳ ಉಳಿವಿನ ಗ್ಯಾರಂಟಿ ಏನಾರ ಕೊಡ್ತೀರೇನ್ರಿ? ಕನ್ನಡ ರಾಮಯ್ಯ, ಓ ನಾನು ದೊಡ್ಡ ಸಾಧಕ ಅಭಿನವ ದೇವರಾಜು ಅರಸು, ಇನ್ಯಾರು ಇಲ್ಲ ಕರ್ನಾಟಕದಲ್ಲಿ ನನ್ನಂತೆ ರಾಜ್ಯ ಆಳಿದವರು ಅಂತಿರಲ್ಲ. ಇವತ್ತು ಕನ್ನಡದ ಸ್ಥಿತಿಗತಿಗಳು, ಕನ್ನಡಿಗರ ಸ್ಥಿತಿಗತಿಗಳು ಏನಾಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ತುಟಿ ಪಿಟಕ್ಕನ್ನಲ್ಲ. ಕನ್ನಡ ಎತ್ತಮ್ಮ ಅಲ್ವಾ, ಅವಳಿಗೇನು ಊಟ ಹಾಕ್ತಾರ ಪರವಾಗಿಲ್ಲ, ಬಟ್ಟೆ ಕೊಡ್ದಾರ ಪರವಾಗಿಲ್ಲ, ಅಬ್ದಲ್ ಕರೀದಾರ ಪರವಾಗಿಲ್ಲ, ಮನೇಲಿ ಚೆನ್ನಾಗಿ ನೋಡ್ಕೊಳ್ದೇ ಪರವಾಗಿಲ್ಲ. ಕಾನ್ವೆಂಟ್ಗಳನ್ನ ಯಾಕೆ ಸೇರ್ತಾ ಇದ್ದಾರೆ? ಕನ್ನಡ ಶಾಲೆಗಳನ್ನ ಮುಚ್ಚುವ ಸ್ಥಿತಿಗೆ ಯಾಕೆ ಹೋಗ್ತಾ ಇದೆ? ಅಲ್ಲಿಯ ಹಾಜರಾತಿ ಯಾಕೆ ಕಡಿಮೆ ಆಗ್ತಾ ಇದೆ? ಅಲ್ಲಿಯ ಮೂಲಭೂತ ಸೌಕರ್ಯಗಳು ಕನಿಷ್ಠ ಸೂರ್ ಬಿದ್ದೋಗ್ತವೆ, ಹೆಂಚು ಬಿದ್ದೋಗ್ತಾ ಇದಾವೆ, ಗೋಡೆಗಳು ಬಿರುಕು ಬಿಡ್ತಾ ಇದಾವೆ, ಕುಂತ್ಕೊಳ್ಳೋಕೆ ಸರಿಯಾದಂತ ಶಾಲೆ ಕೊಠಡಿಗಳಿಲ್ಲ, ಬಣ್ಣ ಹೊಡೆದಿಲ್ಲ, ಸುಣ್ಣ ಹೊಡೆದಿಲ್ಲ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ತೆ ಕನ್ನಡದ ಕುಲಬಂಧುಗಳೇ, ಇದು ಜನತಾ ನ್ಯೂಸ್ ಕನ್ನಡ, ಕನ್ನಡಿಗರ ಶಕ್ತಿ. ನಾನು ನಿಮ್ಮ ಪ್ರೀತಿಯ ಕೆನಲಿಗೌಡ. ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಬಂದಿರತಕ್ಕಂಥ ವಿಚಾರ, ರಾಜ್ಯ ಸರ್ಕಾರ ಏನು ಹಿಂದಿಯನ್ನ ನಮ್ಮ SSLC ವಿದ್ಯಾರ್ಥಿಗಳಿಗೆ ಭಾರ ಆಗದೆ ಇರೋ ರೀತಿಯಲ್ಲಿ 625 ಅಂಕ ಇದ್ದಂಥದ್ದನ್ನ 525 ಅಂಕಗಳಿಗೆ ಇಳಿಸಿರ್ತಕ್ಕಂಥದ್ದು, ಹಿಂದಿ ಕಡ್ಡಾಯ ಪರೀಕ್ಷೆಯನ್ನ ಬರಿಬೇಕಾದಿಲ್ಲ ಅನ್ನುವಂತ ಸಂದೇಶವನ್ನ ರಾಜ್ಯ ಸರ್ಕಾರ ಎಲ್ಲ ಕನ್ನಡ ಪರ ಹೋರಾಟಗಾರರ ಒತ್ತಾಯದ ಮೇರೆಗೆ ಕೈಗೊಂಡಿರ್ತಕ್ಕಂಥದ್ದು ಸ್ತುತ್ಯಾರ್ಹವಾದಂಥ ವಿಚಾರ. ಕಾಂಗ್ರೆಸ್ ಸರ್ಕಾರ ಅಪರೂಪಕ್ಕೆ ಕನ್ನಡ ಪರ ಹೋರಾಟಗಾರರ ಒಂದು ಬೇಡಿಕೆಗೆ ಮಣಿದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಕಾಂಗ್ರೆಸ್ಸಿಗರು ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡ ರಾಮಯ್ಯ ಅಂತೇಳಿ ಅವ್ರಿಗವರೇ ಬೆಂತಟ್ಕತ್ತ ಹೊರಟ್ರೆ, ಮತ್ತಷ್ಟು ಜನ ಸಿದ್ದರಾಮಯ್ಯನಿಗೆ ತಾವೇ ಒಂದಿಷ್ಟು ದೊಡ್ಡ ದೊಡ್ಡ ಹಾರಗಳನ್ನ, ತುರಾಯಿಗಳನ್ನ ತೆಗೆದುಕೊಂಡು ಹೋಗಿ ಹಾಕಿ ಹಿಂದಿ ಹೇರಿಕೆಯ ವಿರುದ್ಧ ನಮ್ಮ ಜಯ ಅನ್ನುವಂಥದ್ದನ್ನ ಹೇಳ್ಕೊತಾ ಇದ್ದಾರೆ. ಮತ್ತಷ್ಟು ಜನ ಏನು ಕನ್ನಡ ಇಷ್ಟಿನ ಗಂಟ ಇವನೊಬ್ಬ ಶಿಕ್ಷಣ ಸಚಿವನೇ ಅಲ್ಲ, ಶಿಕ್ಷಣ ಸಚಿವ ಆಗ್ಲಿಕ್ಕೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಆಗ್ಲಿಕ್ಕೆ ಏನು ಮಧು ಬಂಗಾರಪ್ಪ ಅರ್ಹರಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡಿದವರೆಲ್ಲ ಹೋಗಿ ಅಭಿನಂದನೆ ಸೂಚಿಸುವುದೇನು, ಅವ್ರ ಜೊತೆನಲ್ಲಿ ನಿಂತ್ಕೊಂಡು ಒಂದು ಹಾರ ತುರಾಯಿ ಹಾಕಿ ಅವ್ರಿಗೆ ಅವ್ರನ್ನ ಹೊಗಳೋದೇನು, ಅಂದು ಬಂಗಾರಪ್ಪ ಇಂದು ಮಧು ಬಂಗಾರಪ್ಪ ಅಂತೇಳಿ ಬಂಗಾರಪ್ಪನವ್ರಿಗೆ ಹೋಲಿಸ್ಕೋತ ಅನೇಕ ಗುಣಗಾನಗಳನ್ನ ಈ ಕಳೆದ 2 ದಿನಗಳಿಂದ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಹಿಂದಿ ವಿಷಯವನ್ನ SSLCನಲ್ಲಿ ತೆಗೆದಾಕಿರ್ತಕ್ಕಂಥದ್ದು, ಅದು ಕಡ್ಡಾಯವಲ್ಲ ಅನ್ನುವಂತ ಹೇಳಿರ್ತಕ್ಕಂಥದ್ದನ್ನ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ಜೊತೆಗೆ ಇಂದಿನ ಶಿಕ್ಷಣ ಸಚಿವರಾಗಿದ್ದಂತ ರಾಜಾಜಿನಗರದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಬಹಳ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿ ಹಿಂದಿ ತೆಗೆದದ್ದು ಸರಿಯಲ್ಲ ಅನ್ನೋ ಮಟ್ಟಕ್ಕೂ ಕೂಡ ಅವರೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ಟೀಕೆಗೂ ಕೂಡ ಒಳಪಡಿಸಿದ್ದಾರೆ. ಅದ್ಯಾಕೋ ಏನೋ ಗೊತ್ತಿಲ್ಲ, ಸುರೇಶ್ ಕುಮಾರ್ ಅವರು ಕೂಡ ಈ ವಿಚಾರವನ್ನ ಹಿಂದಿ ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಇಲ್ಲಿ ಬಿಜೆಪಿ
ಅದು ತನ್ನ ಮೂಲ ಧ್ಯೇಯಕ್ಕೆ ತಕ್ಕಂತೆ ನಡ್ಕೊಂಡಿದೆ ಅಷ್ಟೇ. ಯಾಕೆಂತಂದ್ರೆ ಅಲ್ಲಿ ಅಮಿತ್ ಶಾ ಆಗ್ಲಿ ಬೇರೆಯವರಾಗ್ಲಿ ಹಿಂದಿ ಪ್ರಚಾರ ಮಾಡ್ತಾ, ಹಿಂದಿ ಕಡ್ಡಾಯ ಮಾಡ್ತಾ, ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳ್ತಾ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ಒತ್ತಾಯಪೂರ್ವಕವಾಗಿ ಅವ್ರ ಆಡಳಿತ ಇದ್ದಾಗ್ಲೂ ಏರ್ಲಿಕ್ಕೆ ಬಂದದ್ದು ಸತ್ಯ. ಅದನ್ನೇ ಈಗ ಮುಂದುವರಿಸಿದ್ದಾರೆ. ಸುರೇಶ್ ಕುಮಾರ್ ಆಗ್ಬೋದು ಅಥವಾ ಯಡಿಯೂರಪ್ಪನವರ ಸುಪುತ್ರ ವಿಜಯೇಂದ್ರ, ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ, ಇವರೆಲ್ಲರೂ ಕೂಡ ಇದನ್ನ ವಿರೋಧಿಸ್ತಾ ಇರ್ತಕ್ಕಂಥದ್ದು ಅವರ ಗುಣ. ಅದು ಹುಟ್ಟು ಗುಣ. ಬಿಜೆಪಿ ದಿಲ್ಲಿಯ ಹಿಂದಿವಾಲಾಗಳನ್ನ ತುಷ್ಟೀಕರಿಸಲಿಕ್ಕೋಸ್ಕರ ಇಂತಹ ಹೊಗಳುವಿಕೆಯನ್ನ, ಬಟ್ಟಂಗಿತನವನ್ನ, ಹಿಂದಿ ಜನಗಳ ಬಕೆಟ್ ಹಿಡಿಯುವುದನ್ನ ಅವರು ಪ್ರವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಕನ್ನಡಿಗರ ವಿರೋಧ ಅಷ್ಟಕ್ಕಷ್ಟು, ಇವ್ರಿಗೆ ಆ ವಿರೋಧಗಳ ಲೆಕ್ಕವೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವರು ಹಿಂದಿ ವಾಳಗಳ ಬಕೆಟ್ ಹಿಡಿಯುವಂತ ಕೆಲಸಗಳನ್ನ ಮಾಡ್ತಾ ಹೊರಟಿರ್ತಕ್ಕಂಥದ್ದ ಖಂಡಾತುಂಡವಾಗಿ ಖಂಡಿಸಬೇಕಾಗ್ತದೆ. ನಾವೆಲ್ಲ ಈ ಎರಡು ರಾಷ್ಟ್ರೀಯ ಪಕ್ಷಗಳ ಹಿಂದಿ ಏರಿಕೆಯ ವಿರುದ್ಧ ಹಿಂದೆಲ್ಲ ಹೋರಾಟ ಮಾಡಿದವರೇ. ಆದ್ರೆ ಇಲ್ಲಿ ಒಂದು ಅಂಶ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಕೇವಲ ಬಿಜೆಪಿಯ ಅಜೆಂಡಾದಲ್ಲಿ ಹಿಂದಿ ಏರಿಕೆ ಇದೆ ಎನ್ನುವಂತ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಈ ಮೆಟ್ರಿಕ್ ನಲ್ಲಿ ಇರ್ತಕ್ಕಂಥ ಹಿಂದಿ ವಿಷಯವನ್ನ ತೆಗೆಯುವುದಾದ್ರೆ ಆಗ್ಲಿ, ಅಥವಾ ಬಿಜೆಪಿಯವರ ವಿಚಾರವನ್ನ ವಿರೋಧಿಸ್ಲಿಕ್ಕೋಸ್ಕರ ಇದನ್ನ ತೆಗೆಯೋದು ಆದ್ರೆ ಅದು ರಾಜಕಾರಣ ಆಗ್ತದೆ. ಬಹುಶಃ ಒಂದು ವಿಚಾರ ಅಲ್ಲಿ ಒಬ್ರು ಮಾತಾಡ್ತಾ ಇರುವಾಗ ಒಂದನ್ನ ನಾವು ಗಮನಿಸಬೇಕಾದಂತ ಅಂಶ ಇತ್ತು. ಏನಂದ್ರೆ, ಈ ಹಿಂದಿ ವಿಷಯವನ್ನ ಯಾರು ಬೇಕಾದ್ರೆ ಕಲೀಲಿ, ಹಿಂದಿ ಭಾಷೆ ಕಲಿತಲ್ಲಿ ಏನು ತಪ್ಪೇನಿಲ್ಲ. ಎಲ್ಲ ಎಷ್ಟೋ ಸರಿ ಭಾಷೆ, ಎಷ್ಟು ಭಾಷೆ ಕಲ್ತರೂ ಅದು ಒಳ್ಳೇದೇನೆ. ಆದ್ರೆ ಹಿಂದಿ ಹೇರಿಕೆ ಆಗಬಾರ್ದು ಅನ್ನುವಂಥದ್ದು ಅಷ್ಟೇ ನಮ್ಮ ಮನದಾಳದ ಆಶಯ ಆಗಿತ್ತು. ಹಿಂದಿ ಪ್ರಚಾರಕ್ಕೋಸ್ಕರ ಕರ್ನಾಟಕದಲ್ಲಿ ಅದೆಷ್ಟು ಕೋಟಿ ದುಡ್ಡು ಖರ್ಚು ಮಾಡಿದಾರೋ, ಈ ಸರ್ಕಾರ ಆ ಸರ್ಕಾರ ಅಲ್ಲ ಅಂತಲ್ಲ, ರಾಷ್ಟ್ರೀಯ ಪಕ್ಷಗಳ ಎಲ್ಲ ಸರ್ಕಾರಗಳು ಇದನ್ನು ಮಾಡ್ಕೊಂಡೇ ಬಂದಿದ್ದಾವೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಹಿಂದಿಯನ್ನ ಇತರ ರಾಜ್ಯಗಳ ಮೇಲೆ, ಇತರ ಭಾಷೆಗಳ ಮೇಲೆ ಏರ್ತಾ ಬಂದಿದೆ. ಯಾಕೆಂತಂದ್ರೆ ಹಿಂದಿ ರಾಷ್ಟ್ರಭಾಷೆಯೇ ಅಲ್ಲ ಅನ್ನುವಂಥದ್ರ ಮೇಲೆ ಏನು ನೋಟ್ನಲ್ಲಿ ಇರ್ತಕ್ಕಂಥ ಅಷ್ಟು ಭಾಷೆಗಳು ಸೇರಿ ಟೋಟಲ್ 22 ಭಾಷೆಗಳು ಈ ರಾಷ್ಟ್ರದಲ್ಲಿ ಆ ರಾಷ್ಟ್ರೀಯ ಭಾಷೆಗಳೇ. ಕನ್ನಡನೂ ಕೂಡ ರಾಷ್ಟ್ರೀಯ ಭಾಷೆನೇ ಅಂದಮೇಲೆ ತಮಿಳರು ಈ ಕಾರಣಕ್ಕೋಸ್ಕರ ಹಿಂದಿನಿಂದನೂ ಕೂಡ ವಿರೋಧಿಸ್ಕೊಂಡು ಬಂದ್ರು, ಹಿಂದಿ ಏರಿಕೆಯನ್ನ ವಿರೋಧಿಸಿದ್ರು. ಜೊತೆಗೆ ಹಿಂದಿಯನ್ನ ಕಡ್ಡಾಯವಾಗಿ ಅವರು ಕಲಿತನೂ ಇಲ್ಲ. ಅವರು SLC ವರ್ಗೆ ಅಲ್ಲೇನು ಕಡ್ಡಾಯ ಏನಲ್ಲ. ಬೇರೆ ಬೇರೆ ರಾಜ್ಯಗಳು ಇದೇ ಧೋರಣೆಯನ್ನು ಅನುಸರಿಸ್ಕೊಂಡು ಬಂದಾಗ್ಯೂ ಕರ್ನಾಟಕದಲ್ಲಿ ಬಹಳ ದೊಡ್ಡ ಉದಾರವಾದಿಗಳು ನಾವು. ಏನು ಹಿಂದಿ ತುಂಡುಗಳ ತರ ನಾವೇ ಮಾತಾಡೋದು, ಹಿಂದಿ ಪ್ರಚಾರವನ್ನ ನಾವೇ ಮಾಡೋದು, ಹಿಂದಿಯನ್ನ ಮೆರೆಸ್ಲಿಕ್ಕೆ ಅದು ರಾಷ್ಟ್ರೀಯ ಭಾಷೆ ಅಂತ ನಮ್ಮವರೇ ಮಾತಾಡ್ತಾ ಇರೋದು. ಕನ್ನಡ ಎತ್ತಮ್ಮ ಅಲ್ವಾ, ಅವಳಿಗೇನು ಊಟ ಹಾಕ್ತಾರ ಪರವಾಗಿಲ್ಲ, ಬಟ್ಟೆ ಕೊಡ್ದಾರ ಪರವಾಗಿಲ್ಲ, ಅಬ್ದಲ್ ಕರೀದಾರ ಪರವಾಗಿಲ್ಲ, ಮನೇಲಿ ಚೆನ್ನಾಗಿ ನೋಡ್ಕೊಳ್ದೇ ಪರವಾಗಿಲ್ಲ. ಹಿಂದಿ ದಿಲ್ಲಿ ಭಾಷೆ ಅಲ್ವಾ, ಅವಳು ಪದವಿ ಕೊಡುವಂತವಳು, ಪಕ್ಷದ ವರಿಷ್ಠರ ಭಾಷೆ ಆಗಿರ್ತಕ್ಕಂಥವಳು, ಅವಳು ದೊಡ್ಡವಳು ಅನ್ನುವಂಥ ಮಟ್ಟಕ್ಕೆ ಸಮಾಜದಲ್ಲಿ ದೊಡ್ಡವಳು. ರಾಷ್ಟ್ರೀಯ ಭಾಷೆ ಎನ್ನುವಂಥದ್ದು ಇದೇ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಪಕ್ಷಗಳ 2 ಪಕ್ಷಗಳು ಮಾಡ್ಕೊಂಡು. ನನಗಿಲ್ಲಿ ಒಂದು ತಕರಾರು ಏನಂತ ಅಂದ್ರೆ, ಮಧು ಬಂಗಾರಪ್ಪ ಇದು ಹಿಂದಿಯನ್ನ ಕಡ್ಡಾಯವಾಗಿ ಮೆಟ್ರಿಕ್ ನಲ್ಲಿ ತೆಗೆದದ್ದಕ್ಕೆ ಅಭಿನಂದನೆಗಳನ್ನ ಸೂಚಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಏನ್ ದೊಡ್ಡ ಸಾಧನೆ ಮಾಡಿಬಿಟ್ರು ಅನ್ನೋ ಮಟ್ಟಕ್ಕೆ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರಣ ಏನಂತಂದ್ರೆ, ಈ ಹಿಂದಿನ ಬಜೆಟ್ ನಲ್ಲಿ ಕನ್ನಡ ರಾಮಯ್ಯ ಮಾಡಿದಂತ ಕನ್ನಡ ದ್ರೋಹ ಇದೆಯಲ್ಲ, ಒಬ್ಬ ಪ್ರಪ್ರಥಮವಾಗಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಕನ್ನಡ ಕಟ್ಟುವ ಕೆಲಸವನ್ನ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಾವು ಚೆನ್ನಾಗಿ ನೋಡಿದ್ವಿ. ಉರ್ದು ಏನು ಮುಸಲ್ಮಾನರ ತುಷ್ಟೀಕರಣಗೊಳಿಸ್ಲಿಕ್ಕೋಸ್ಕರ, ಅವರ ಮತ ಬ್ಯಾಂಕ್ಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ ಉರ್ದು ಶಾಲಾ ಕಾಲೇಜುಗಳನ್ನ ಉನ್ನತೀಕರಿಸಲು ಅವ್ರು ಕೊಟ್ಟಿರ್ತಕ್ಕಂಥ 450 ಕೋಟಿ ರೂಪಾಯಿಗಳಿಂದನೇ ಇದು ಒಂಥರ ಸಾಬರ ಬಜೆಟ್ ಅಂತ ಟೀಕೆ ಮಾಡಿದ್ದು ಉಂಟು. ಅದು ಹಾಗೆ ಇತ್ತು ಕೂಡ.
ಕನ್ನಡ ಶಾಲೆಗಳಲ್ಲಿ ಇದೇ ಮಧು ಬಂಗಾರಪ್ಪ ಸದನದಲ್ಲಿ ಹೇಳ್ತಾರೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು, ಈ ವರ್ಷದಲ್ಲಿ ಕನ್ನಡ ಶಾಲೆಗಳಲ್ಲಿ 17 ಲಕ್ಷ ಹಾಜರಾತಿ ಕಮ್ಮಿ ಆಗಿದೆ ಅಂತ. ಯಾಕಾಯ್ತು, ಏನಾಯ್ತು? ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನೇನಾದ್ರೂ ಈ ನಮ್ಮ ಕೆಲವು ಮಹಾನ್ ಹೊಗಳಭಟ್ಟರು ಕರೀತಾ ಇರುವಂಗೆ ಕನ್ನಡ ರಾಮಯ್ಯನ ಸರ್ಕಾರ ಈ ಕನ್ನಡದ ಶಾಲೆಗಳ ಅವನತಿಯತ್ತ ಹೋಗ್ತಾ ಇದೆ. ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲ. ಯಾಕೆ ಇವತ್ತು ಎಲ್ಲ ರಾಜಕಾರಣಿಗಳು ಮಾಲೀಕರಾಗಿರ್ತಕ್ಕಂತಹ ಕಾನ್ವೆಂಟ್ ಸಂಸ್ಕೃತಿಯ ಇಂಗ್ಲಿಷ್ ಕಾನ್ವೆಂಟ್ಗಳನ್ನ ಯಾಕೆ ಸೇರ್ತಾ ಇದ್ದಾರೆ? ಕನ್ನಡ ಶಾಲೆಗಳನ್ನ ಮುಚ್ಚುವ ಸ್ಥಿತಿಗೆ ಯಾಕೆ ಹೋಗ್ತಾ ಇದೆ? ಅಲ್ಲಿಯ ಹಾಜರಾತಿ ಯಾಕೆ ಕಡಿಮೆ ಆಗ್ತಾ ಇದೆ? ಅಲ್ಲಿಯ ಮೂಲಭೂತ ಸೌಕರ್ಯಗಳು ಕನಿಷ್ಠ ಸೂರು ಬಿದ್ದೋಗ್ತವೆ, ಹೆಂಚು ಬಿದ್ದೋಗ್ತಾ ಇದಾವೆ, ಗೋಡೆಗಳು ಬಿರುಕು ಬಿಡ್ತಾ ಇದಾವೆ, ಕುಂತ್ಕೊಳ್ಳೋಕೆ ಸರಿಯಾದಂತ ಶಾಲೆ ಕೊಠಡಿಗಳಿಲ್ಲ, ಬಣ್ಣ ಹೊಡೆದಿಲ್ಲ, ಸುಣ್ಣ ಹೊಡೆದಿಲ್ಲ. ಇಂಥ ಸ್ಥಿತಿನಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸಿ ಉರ್ದು ಶಾಲೆಗಳಿಗೆ ಕಳೆದ ಬಜೆಟ್ನಲ್ಲಿ 450 ಕೋಟಿ ಕೊಟ್ಟರು ಅನ್ನುವಂಥ ವಿಚಾರಕ್ಕೆ ಬಹಳ ದೊಡ್ಡ ಟೀಕೆಯನ್ನ ಎದುರಿಸಿದಂತ ಕನ್ನಡ ರಾಮಯ್ಯ ಈಗ ದೊಡ್ಡ ದೊಡ್ಡ ಕನ್ನಡ ಪರ ಸಂಘಟನೆಯವರೆಲ್ಲ ಹೋಗಿ ಹಾರ ತುರಾಯಿ ಹಾಕಿ ದೊಡ್ಡ ದೊಡ್ಡ ಬೊಕ್ಕೆಗಳನ್ನು ಕೊಟ್ಟು ಶಬಾಸ್ ಅಂತ ಶಾಲೆ ಏರಿಸಿ ಹೆಗ್ಲಿಗೆ ಕನ್ನಡದ ಮಹಾನ್ ಸಮಸ್ಯೆಗಳಿರುವಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಕನ್ನಡಿಗರ ಉದ್ಯೋಗ ಮೀಸಲಾತಿ ಬಗ್ಗೆ ಒಂದು ಕಿಂಚಿತ್ತೇನಾರ ಬಾಯ್ಬಿಟ್ರ ಈ ಕನ್ನಡ ರಾಮಯ್ಯ? ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಯಾಕೆ ಮುಚ್ಚೋಗ್ತಾ ಇದ್ದಾವೆ ಅಂತ ಕೇಳಿದ್ರ ಅದ್ರ ಬಗ್ಗೆ ಏನಾರ ಮಾಡ್ತೀನಿ ಅಂತ ಬಾಯ್ಬಿಟ್ರ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಕನ್ನಡ ಶಾಲೆಗಳ ಉಳಿವಿನ ಗ್ಯಾರಂಟಿ ಏನಾರ ಕೊಡ್ತೀರೇನ್ರಿ ಕನ್ನಡ ರಾಮಯ್ಯ? ಓ ನಾನು ದೊಡ್ಡ ಸಾಧಕ, ಅಭಿನವ ದೇವರಾಜು ಅರಸು, ಇನ್ಯಾರು ಇಲ್ಲ ಕರ್ನಾಟಕದಲ್ಲಿ ನನ್ನಂತೆ ರಾಜ್ಯ ಆಳಿದರು ಅಂತಿರಲ್ಲ. ಇವತ್ತು ಕನ್ನಡದ ಸ್ಥಿತಿಗತಿಗಳು, ಕನ್ನಡಿಗರ ಸ್ಥಿತಿಗತಿಗಳು ಏನಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತುಟಿ ಪಿಟಕ್ಕನ್ನಲ್ಲ. ತಮ್ಮ ಸಾಧನೆಗಳು ಕೇವಲ ಜಾತಿ ಜಾತಿ ನಡುವೆ ಗೋಡೆ ಕಟ್ಟೋದ್ಲಿಕ್ಕೆ, ಹೊಡೆದಾಡ್ಲಿಕ್ಕೆ, ಒಳ ಪಂಗಡಗಳನ್ನ ಹೊಡೆದಾಡ್ಲಿಕ್ಕೆ ಬಿಟ್ಕೊಟ್ಟು SC/ST ನಲ್ಲೇ ಎಡಬಲ ಅಂತ ಕುತ್ತಿಗೆ ಪಟ್ಟಿ ಹಿಡಿದು ಗುದ್ದಾಡ್ಲಿಕ್ಕೆ ಮೀಸಲಾತಿ ವಿಚಾರವನ್ನ ತಂದು ಬೆಂಕಿ ಹಚ್ಚಿದ ಬೆಂಕಿ ರಾಮಯ್ಯ ಈ ಒಂದು ವಿಚಾರದಲ್ಲಿ ಕನ್ನಡ ರಾಮಯ್ಯ ಅನ್ನೋ ಆಗ್ಬಿಟ್ಟ ಅಂದಾಕ್ಷಣಕ್ಕೆ ಇದನ್ನ ಜಾರಿಗೆ ತರುವುದು ಯಾವಾಗ? ಯಾವತ್ತು ಯಾವುದೇ ಒಂದು ಈ ರೀತಿಯ ನೀತಿಗಳನ್ನ ತರಬೇಕಾದ್ರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ತಂದ್ರೆ ಅನುಕೂಲಕ್ಕೆ ಬರ್ತದೆ. ಮಕ್ಕಳು ಕಷ್ಟ ಬಿದ್ದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಿಂದಿಯನ್ನ ಓದಿರ್ತಕ್ಕಂಥವ್ರ ಪರಿಸ್ಥಿತಿ ಏನು? ಈಗ ಬೇಡ, ಈಗ ಬರೆಯುವಂಗಿಲ್ಲ ಅಂದ್ರೆ ಕನ್ನಡ ಪರ ಸಂಘಟನೆಯವರೆಲ್ಲ ಹೋಗಿ ಏನು ಪರೀಕ್ಷಾ ಕೇಂದ್ರಗಳ ಬಳಿ ಗಲಾಟೆ ಮಾಡೋದು, ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಮಾಡುವಂತ ಸಂದರ್ಭಗಳನ್ನ ಸೃಷ್ಟಿಸ್ತೋರು ಯಾರು? ಇವತ್ತು ಕನ್ನಡ ಮತ್ತು ಪ್ರಾಥಮಿಕ ಪ್ರೌಢಶಿಕ್ಷಣ ಶಿಕ್ಷಣ ಸಚಿವರಿದ್ದಾರಲ್ಲ, ಅವರು ಈ ಒಂದು ಅಭಿನಂದನೆಗೆ ಅರ್ಹರೇ. ಸರಿಯಾಗಿ ಕನ್ನಡನೇ ಮಾತಾಡೋಕ್ ಬರ್ದೇ ಇರ್ತಕ್ಕಂಥ, ಕನ್ನಡನೇ ಬರೀಕ್ ಬರ್ದೇ ಇರ್ತಕ್ಕಂಥ ಕನ್ನಡ ಶಾಲೆಗಳ ಶಿಕ್ಷಕರ ನೇಮಕಾತಿಯಾಗಿ ಎಷ್ಟು ವರ್ಷ ಆಯ್ತು? ಅವುಗಳ ಉದ್ಧಾರಕ್ಕೆ ತಾವು ತೆಗೆದುಕೊಂಡಂತ ನಿರ್ಧಾರಗಳು ಏನಾರ ಕಿಂಚಿತ್ತು ಒಂದು ಶ್ವೇತಪತ್ರ ಹೊರಡಿಸಬಲ್ರ? ನೀವೇನ್ ಕೊಡ್ಬೇಕಾದ್ದಿಲ್ಲ. ಮನಸ್ಸಿದ್ದಿದ್ರೆ ನಿಮಗೆ ಈ ಕನ್ನಡ ರಾಮಯ್ಯನ ಈ ಸರ್ಕಾರಕ್ಕೆ ಕನ್ನಡ ಶಾಲೆಗಳ ಉಳುವಿನ ಬದ್ಧತೆ ಇದ್ದಿದ್ರೆ ಇವರೇ ಬೇಕಿರ್ಲಿಲ್ಲ. ಅನೇಕ IT ಕಂಪನಿಗಳಿದಾವಲ್ಲ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಲಾಭ ಮಾಡಿಕೊಂಡು ಅವು ಸಾಕಾಗಿತ್ತು. ಶಾಲೆಗಳಿಗೆ, ಹಳ್ಳಿಗಳ ಶಾಲೆಗಳಿಗೆ, ಕನ್ನಡ ಶಾಲೆಗಳಿಗೆ ನಿಮ್ಮ ಸಹಾಯ ಬೇಕು ಅಂತೆ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಇವರು ಇದಕ್ಕೆಲ್ಲ ಹೇಳಲ್ಲ. ಇವರು ಸದನದಲ್ಲಿ ಇಂಥ ಒಂದು ಚರ್ಚೆಯನ್ನೇ ಮಾಡದ ಶಾಸಕರುಗಳು ಅನೇಕರುಗಳಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ನೋವಾಗ್ತದೆ. IPL ನಲ್ಲಿ ಇವ್ರ ಕುಟುಂಬದವ್ರಿಗೆ, ಇವ್ರಿಗೆ ಟಿಕೆಟ್ಗಳು ಬೇಕು, ಅದರ ಬೇಡಿಕೆ ಚೆನ್ನಾಗಿಡ್ತಾರೆ. ಅದು ಮಾತ್ರ ಸದ್ದು ಮಾಡ್ತದೆ ಸದನದಲ್ಲಿ, ಎಲ್ಲರೂ ಒಗ್ಗಟ್ಟಾಗ್ತಾರೆ. ಇವರ ಸಂಬಳಗಳನ್ನ ಏರ್ಸ್ಕೊಳ್ಳಿಕ್ಕೆ ಒಗ್ಗಟ್ಟಾಗ್ತಾರೆ, ಎಲ್ಲೂ ಚಕಾರ ಎತ್ತುದಿಲ್ಲ. ಬಾರದ ಗ್ಯಾರಂಟಿಗಳಿಗೆ
ಅನುಷ್ಠಾನ ಮಂಡಳಿ ಮಾಡಿ ಆ ಅನುಷ್ಠಾನಕ್ಕೆ ಜಿಲ್ಲಾ ಮತ್ತು ತಾಲೂಕು ಮತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರುಗಳನ್ನು ಮಾಡಿ ಅವರಿಗೆಲ್ಲ ಲಕ್ಷಾಂತರ ಸಂಬಳಗಳು ತಿಂಗಳುಗಳಿಗೆ ಕೊಟ್ಟು ಅವರ ಓಡಾಡ್ಲಿಕ್ಕೆ TAD ಏನಪ್ಪ ಕಿತ್ತಾಕ ಯಾವ ಅನುಷ್ಠಾನ ಜಾರಿಗಪ್ಪ ನೀವೆಲ್ಲ ಏನಪ್ಪ ಮಾಡ್ತಾ ಇದ್ದೀರಿ ನೀವು? ಯಾವ ಜಾರಿ ಮಾಡ್ತಾ ಇದ್ದೀರಪ್ಪ? ಗೃಹಲಕ್ಷ್ಮಿ ಬಂದು ಅಕೌಂಟ್ಗಳಿಗೆ ಎಷ್ಟು ತಿಂಗಳಾಯ್ತು ಅಂತ ಪಾಪ ಹೆಣ್ಮಕ್ಳು ಕೇಳಬೇಕು. ಕೇಳೋರು ಯಾರು ಇಲ್ಲ ಕೇಳೋರು. ಏನು ಯುವಕರಿಗೆಲ್ಲ ಯುವ ನಿಧಿ ಕೊಟ್ಬಿಡ್ತೀವಿ. ಯಾರ ಜೇಬು ಕೊಟ್ಟಿದ್ರಿ, ಯಾರ ಅಕೌಂಟ್ಗೆ ಹಾಕಿದ್ರಿ ಕೇಳೋರು ಯಾರು? ಅನುಷ್ಠಾನ ಮಂಡಳಿ ಅನ್ನುವಂಥದ್ದು ಅದನ್ನ ಚೆಕ್ ಮಾಡೋಕಾರ ಇದ್ದೀರಾ ನೀವು? ಹೋಗ್ಲಿ, ನೀವು ಸಂಬಳ ತಕ್ಕಂದು ನೀವು ಏನು ಕನ್ನಡಿಗರ ತೆರಿಗೆ ಹಣವನ್ನ ರಾಜಾರಷ್ಟು ಒಳ್ಳೆ ದರ್ಬಾರ್ ನಡೆಸ್ಕೊಂಡಿರೋಕ್ಕೋಸ್ಕರ ಮಾಡಿದ್ದು ಏನ್ರಿ ಕನ್ನಡ ರಾಮಯ್ಯ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕುವೆಂಪು ಮಹೋತ್ಸವಕ್ಕೆ ಒಂದೆರಡು ಇದು ಕೊಡ್ರಿ ಅಂತ ಅಂದ್ರೆ ಅವ್ರ ಹತ್ರ ಅನುದಾನ ಇಲ್ಲ. ಕುವೆಂಪು ಮೆರವಣಿಗೆಗೆ ಒಂದು ರಥ ಕೊಡ್ರಿ ಅಂದ್ರೆ ಅವರಲ್ಲಿ ಅನುದಾನ ಇಲ್ಲ. ನೀವು ಮಾತ್ರ ಸಮಾವೇಶದ ಮೇಲೆ ಸಮಾವೇಶ, ಉಪಚುನಾವಣೆಗೆ 106 ಕೋಟಿ ಚೆಲ್ತೀರಿ, ಯಾರ್ಯಾರ್ದೋ ಕೈ ಕಾಲು ಹಿಡಿತೀರಿ, ಗೆದ್ದು ಬರಲೇಬೇಕು ಅಂತ ಹಪಾಪಿಸಿ ಏನೆಲ್ಲಾ ದುಡ್ಡು ತಂದು ಸುರಿತೀರಿ. ಕನ್ನಡ ಶಾಲೆಗಳನ್ನ ಪುನರ್ಜೀವನಗೊಳಿಸ್ಲಿಕ್ಕೆ ಹಳ್ಳಹಳ್ಳಿಯ ಮಕ್ಕಳು ಇವತ್ತು ಕೂಡ ತುಂಬಾ ಕಷ್ಟದಲ್ಲಿರುವಂತವ್ರು ಒಂದಿಷ್ಟು ಅಕ್ಷರ ಕಲೀಲಿಕ್ಕೆ ಯಾಕೆ ನೀವು ಬದ್ಧತೆಯನ್ನ ತೋರಿಸ್ತಾ ಇಲ್ಲ? ನಿಮಗೆ ನಾನೇ ಬಂದು ಹುನಾರ ಹಾಕ್ತೀನಿ. ನನ್ನಂತ 1000 ಜನ ಈ ರಾಜ್ಯದ ಕನ್ನಡ ಪರ ಮನಸ್ಸುಗಳೆಲ್ಲರೂ ಕೂಡ ನಿಮ್ಗೆ ಕೈ ಮುಗಿದು ಕೇಳಿದೀವಿ, ಅಂಗಲಾಚಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ, ಹೋರಾಟಗಳನ್ನು ಕೊಟ್ಟಿದ್ದೀವಿ. ಈ SLC ನಲ್ಲಿ ಹಿಂದಿ ಒಂದು ವಿಷಯವನ್ನ ತೆಗೆದದ್ದನ್ನ ಬಹಳ ದೊಡ್ಡ ವಿಷಯ ಅಂತ ನಾವೇನು ಪರಿಗಣಿಸೋಕ್ಕಾಗುದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಹೈಕಮಾಂಡ್ ಕೂಡ ಹಿಂದಿ ಸಂಸ್ಕೃತಿಯನ್ನ, ಹಿಂದಿ ಹೇರಿಕೆಯನ್ನ ಏನ್ ನಿಲ್ಲಿಸಿಲ್ಲ, ನಿಲ್ಸೋಕ್ ನಿಮ್ಮನ್ನು ಬಿಡುದೂ ಇಲ್ಲ ನಿಮ್ಮ ಬಾಸ್ಗಳು. ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಿಜೆಪಿಯನ್ನ ಹಣಿಗೋಸ್ಕರ ನಾವು ಇಂಥದ್ದು ಮಾಡಿದೀವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನೀವು ಮಾಡಿರೋದು, ಅದು ನಿಮ್ಗೆ ಅಭಿನಂದನೆ ಸೂಚಿಸ್ಬೇಕು ಸರಿ. ಆದ್ರೆ ಉಳಿದ ಕನ್ನಡವನ್ನ ಉಳಿಸುವ, ಕನ್ನಡ ಶಾಲೆಗಳನ್ನು ಉಳಿಸುವಂತ, ಕನ್ನಡ ಶಿಕ್ಷಕರ ನೇಮಕಾತಿಯನ್ನು ಮಾಡುವಂತ, ಕನಿಷ್ಠ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕೆಲಸಗಳನ್ನು ಯಾಕೆ ಮಾಡ್ತಾ ಇಲ್ಲ? ಇದನ್ನ ಕನ್ನಡ ಪರ ಸಂಘಟನೆಯವ್ರು ಕೇಳ್ಬೇಕಲ್ವಾ? ಇದನ್ನ ಹೂಗುಚ್ಚ ತಗೊಂಡವ್ರಿಗೆ ಕೊಟ್ರಲ್ಲಪ್ಪ ಸಿದ್ದರಾಮಯ್ಯನಿಗೆ, ಕನ್ನಡ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಿಗೆ. ಆಗ ಹೇಳೋಕಾಯ್ತಿರ್ಲಿಲ್ವಾ? ಕನ್ನಡ ಶಾಲೆಗಳು ಮುಚ್ಚಬೇಡಿ, ಕನ್ನಡ ಶಾಲೆಗಳ ಶಿಕ್ಷಕರ ನೇಮಕಾತಿ ಮಾಡಿ, ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಿ, ಕುಡಿ ನೀರು ಕೊಡಿ. ಆ ದಾವಣಗೆರೆ ಜಿಲ್ಲೆನಲ್ಲಿ ಎಲ್ಲೋ ಒಂದು ಮಾತು ಹೇಳ್ತಿದ್ರು, ದಾವಣಗೆರೆ ಉಪಚುನಾವಣೆ ನಡೀತಾ ಇದೆ, ಒಂದೇ ಶಾಲೆಯ 400 ಜನ ಹೆಣ್ಣು ಮಕ್ಕಳಿಗೆ ಇರೋದು ಒಂದೇ ಒಂದು ಶೌಚಾಲಯ ಅಂತೆ. ಕೆಲವೊಂದು ಹಳ್ಳಿಯ ಶಾಲಾ ಕಟ್ಟಡಗಳು ಬಿರುಕು ಬಿಟ್ಟು ಯಾವಾಗ ಬಿದ್ದೋದವು ಅಂತೇಳಿ ಮರದ ಕೇಳಿ ಕೂತ್ಕೊಂಡು ಪಾಠ ಕೇಳುವಂತ ಸ್ಥಿತಿ ಇದೆ. ಚಾನೆಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಬರೀ ಪತ್ರಿಕಾ ಮಾಧ್ಯಮದ ವರದಿಗಳು ಬಿತ್ತರಿಸಿ ನಿಮ್ಗೆ ಇವೆಲ್ಲ ತಂದ್ಕೊಡ್ಬೇಕಾ? ಯಾಕೆ BOಗಳನ್ನ ಮಾಡಿದ್ರಿ? ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು ಅಂತೇಳಿ ಶಿಕ್ಷಣ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳಿದಾರಲ್ಲ, BO, DDPA ಇದಾರಲ್ಲ ಜಿಲ್ಲಾ ಮಟ್ಟದಲ್ಲಿ, ಇನ್ಸ್ಪೆಕ್ಟರ್ಗಳಿದಾರಲ್ಲ ಅನೇಕ ಜನ. ಇದಕ್ಕೆ ಅಂತ ತನಿಖಾಧಿಕಾರಿಗಳನ್ನ ಬಿಟ್ಟಿದ್ದೀರಲ್ಲ, ಅವ್ರು ಯಾರು ನಿಮ್ಗೆ ವರದಿ ಕೊಡ್ತಾ ಇಲ್ವಾ? ನೋಡಿ, ನಿಮಗೆ ನಾವು ಅಭಿನಂದನೆಯನ್ನ ಏನಾದ್ರೂ ಪ್ರಾಮಾಣಿಕವಾಗಿ ಸಲ್ಲಿಸಬೇಕು ಅಂದ್ರೆ ಕನ್ನಡ ಶಾಲೆಗಳ ಬಗ್ಗೆ ದಯಮಾಡಿ ಕೈ ಮುಗಿದು ಕೇಳ್ತೀನಿ, ಒಂದು ಬದ್ಧತೆಯನ್ನ ತೋರಿಸಿ, ಅವುಗಳ ಉದ್ಧಾರದ ಬಗ್ಗೆ ಕನಿಷ್ಠ ಕಾಳಜಿಯನ್ನ ತೋರಿಸಿ. ಎಲ್ಲಿಂದ ಎಷ್ಟೋ 7 ಲಕ್ಷ ಚಿಲ್ಲರೆ 7.5 ಲಕ್ಷ ಚಿಲ್ಲರೆ ಸಾಲ ಮಾಡಿದಿರಿ ಕರ್ನಾಟಕದ ಮೇಲೆ. ಈ ಕನ್ನಡ ಶಾಲೆ ಉಳಿಸು ನಿಟ್ಟಿನಲ್ಲಿ ಇನ್ನು 1 ಲಕ್ಷ ಕೋಟಿ ಬೇಕಾದ್ರೂ ಸಾಲ ಮಾಡ್ಕೊಳ್ಳಿ, ಬೇಡ ಅನ್ನೋದಿಲ್ಲ ನಾನು. ದಯಮಾಡಿ ಕನ್ನಡ ಶಾಲೆ ಉಳಿಸ್ಕೊಡಿ. ಯಾಕೆ ಅಂತಂದ್ರೆ ಈ ಮಾತು ಕೇಳ್ತೀನಿ ಅಂತಂದ್ರೆ, ಕನ್ನಡ ಶಾಲೆ ಉಳಿದ್ರೆ ಕನ್ನಡ ಉಳಿತದೆ, ಕನ್ನಡತನ ಉಳಿತದೆ. ಇವತ್ತು ಕನ್ನಡವನ್ನ ಅನ್ನದ ಭಾಷೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅನೇಕ ಜನ ಇದ್ದಾರೆ. ಸಾಹಿತಿಗಳು, ಬರಗೂರು ರಾಮಚಂದ್ರಪ್ಪನಂತವರು, ಬದ್ಧತೆ ಉಳ್ಳಂತಹ ವ್ಯಕ್ತಿಗಳು, ಶಕ್ತಿಗಳು ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮಲ್ಲಿ ಸಾಕಷ್ಟು ಜನ ಸಾಹಿತಿಗಳು ಮೌನ ವಹಿಸಿರ್ಬೋದು, ನೀವು ಮಾಡೋದಕ್ಕೆಲ್ಲ ಶಬಾಸ್ಗಿರಿ ಕೊಡ್ತಾ ಇರ್ಬೋದು. ಆದರೆ ನಿಜವಾಗ್ಲೂ ಹೇಳ್ತೀನಿ, ಕನ್ನಡವನ್ನ ಸಾಯಲಿಕ್ಕೆ ನಿಮ್ಮ ನೀತಿಗಳು ಕಾರಣ ಆಗ್ತಾ ಇದ್ದಾವೆ. ಕನ್ನಡ ಶಾಲೆಗಳನ್ನ ಕಣ್ಮುಚ್ಚಲಿಕ್ಕೆ ನಿಮ್ಮ ನೀತಿಗಳು ಕಾರಣ ಆಗ್ತಾ ಇದ್ದಾವೆ. ಕನ್ನಡ ಇವತ್ತು ಅನ್ನದ ಭಾಷೆಯಾಗ್ದೇನೆ ಇವತ್ತು ಹಿಂದಿ ಅಂತ
ಭಾಷೆ ಯಾಕೆ ಇಂಡೈರೆಕ್ಟ್ ಏರಿಕೆ ಆಗ್ತಾ ಇದೆ ಕೇಂದ್ರ ಸರ್ಕಾರದ ಅಂದ್ರೆ ರಾಜ್ಯ ಸರ್ಕಾರದ ಬದ್ಧತೆ ಇಲ್ಲದ ನೀತಿಗಳು. ದಯಮಾಡಿ ಏನಾದರೂ ನಿಮ್ಗೆ ಹಿಂದಿ ಏರಿಕೆ ವಿರುದ್ಧ ಪ್ರಾಮಾಣಿಕವಾಗಿ ನಿಮ್ಮ ಬದ್ಧತೆ ಇದೆ ಅನ್ನೋದಾದ್ರೆ ಬರೀ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡೋದು ಪ್ರಯೋಜನ ಇಲ್ಲ. ಅದನ್ನು ಅನುಷ್ಠಾನ ಮಾಡುವಂತಹ ಆ ಶಿಕ್ಷಣ ನೀತಿಯನ್ನ ಜಾರಿ ಮಾಡುವಂತಹ ಹಕ್ಕು, ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಪಕ್ಕದ ಸ್ಟಾಲಿನ್ ತಮಿಳುನಾಡಿನಲ್ಲಿ ಏನು ಮಾಡಿದ್ರು, ಸಿಇಟಿ ವಿಚಾರದಲ್ಲಿ ಏನು ಮಾಡಿದ್ರು, ನೀಟ್ ತಂದು 2-3 ಸಾವಿರ ನಾವು ಕಟ್ಟಿದ ಮೆಡಿಕಲ್ ಕಾಲೇಜ್ಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹೊರಗಡೆ ಬಂದಂತವ್ರಿಗೆ ನಾವು ಸೀಟ್ಗಳನ್ನ ಹಂಚ್ಕೋಬೇಕು. ಅದೇ ನಮ್ಗೆ ಬೇರೆ ಕಡೆ ನಮ್ಮ ಬೇರೆ ರಾಜ್ಯದಲ್ಲಿ ನಮ್ಗೆ ಅವಕಾಶ ಇಲ್ಲ. ಈ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನೋಡುವಂತ ಒಂದು ತನಿಖಾ ಸಮಿತಿಯನ್ನ, ಒಂದು ಮೇಲುಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ನೀತಿಯನ್ನ ತಂದ್ರೆ ಅನುಕೂಲ ಆಗ್ತದೆ. ಇಲ್ಲ ಅಂದ್ರೆ ಈ ರಾಜಕಾರಣದಲ್ಲಿ ಈ ಎಲ್ಲ ಶೈಕ್ಷಣಿಕ ನೀತಿಗಳು, ಶಿಕ್ಷಣ ವ್ಯವಸ್ಥೆಗಳು, ಕನ್ನಡ ಮಾಧ್ಯಮ, ಕನ್ನಡ ಹಳ್ಳಿಯ ಶಾಲೆಗಳು ಹಾಳಾಗೋದ್ರೆ ಮತ್ತೆ ಅವನ್ನ ಸರಿ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಅವನ್ನ ನಮ್ಮೂರಿಗೊಂದು ಶಾಲೆ ಬೇಕು ಅಂತ ಹೇಳಿ ಬಹಳ ಹೋರಾಟಗಳನ್ನು ಮಾಡಿ ಕನಸನ್ನ ಕಟ್ಟಿ ನಮ್ಮ ಹಿರಿಯರು ಶಾಲೆಗಳನ್ನ ತಂದ್ರು. ಆದ್ರೆ ಆ ಶಾಲೆಗಳಲ್ಲಿ ಉನ್ನತವಾದ ಶಿಕ್ಷಣ, ಉತ್ತಮ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಇವತ್ತು ಸಾಲನಾರ ಮಾಡಿ ಇವತ್ತು ಊರಿಗೆ ಬರುವಂತಹ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕೋಳಿ ಫಾರಂ ತುಂಬ ಕಳಿಸ್ದಂಗೆ ಮಕ್ಕಳನ್ನ ತುಂಬ ಕಳಿಸ್ತಾ ಇದ್ದಾರೆ, ಸಾಲ ಮಾಡ್ಕೊಂಡು ಕಳಿಸ್ತಾ ಇದ್ದಾರೆ. ಯಾಕೆ ಇದ್ರೆ ನಮ್ಮ ಮಕ್ಕಳು ಕೂಡ ಓದಿ ಉದ್ಧಾರ ಆಗಲಿ ಅಂತ. ಏನು ಕೇಂದ್ರ ಸರ್ಕಾರ ಭಾರತೀಯ ಕಲಂನಲ್ಲಿ 45ನೇ ಕಲಂನಲ್ಲಿ ಏನ್ ಬರ್ಕೊಂಡಿದ್ದೀವಿ, ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಶಿಕ್ಷಣ. ಇವತ್ತು AIP ಅಂತದ್ದು ದಿಲ್ಲಿನಲ್ಲಿ, ಪಂಜಾಬ್ನಲ್ಲಿ ಮಾಡಿದ ಒಂದು ಸುಧಾರಣೆಯನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕನ್ನಡ ರಾಮಯ್ಯನ ಸರ್ಕಾರ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ನೀವು ಎಷ್ಟೊಂದು ಗ್ಯಾರಂಟಿಗಳನ್ನ ಕೊಟ್ಟರು ಏನು ಪ್ರಯೋಜನ ಆಗೋದಿಲ್ಲ. ಶಿಕ್ಷಣವನ್ನ ಗ್ಯಾರಂಟಿ ಕೊಡಿ, ಈ ರೀತಿ ಆಸ್ಪತ್ರೆಗಳನ್ನ, ಆರೋಗ್ಯವನ್ನ ಗ್ಯಾರಂಟಿ ಕೊಡಿ. ಯಾವ ಹೆಂಗಸರಿಗೆ ಯಾಕೆ ನೀವು ಈ ರೀತಿಯ ಒಂದು ಫ್ರೀ ಬಸ್ ಅನ್ನ ಬಿಟ್ಟು, ಫ್ರೀ ಎಲ್ಲ ಫ್ರೀ ನಿಮಗೂ ಫ್ರೀ ನಮಗೂ ಫ್ರೀ ಅಂತ ಬಿಟ್ಟು ಇಡೀ ವ್ಯವಸ್ಥೆಯನ್ನ ಅಧ್ವಾನ ಮಾಡಿ, ಯಾರೋ ಕೇಳದ ರೀತಿಯಲ್ಲಿ ಮಾಡಿ ದೊಡ್ಡ ಸಾಧನೆಯನ್ನು ಮಟ್ಟಕ್ಕೆ ಪಟ್ಟವ ನಿಮ್ಮ ಬೆನ್ನನ್ನು ನೀವೇ ತಟ್ಕತ, ನಿಮ್ಮ ಹೆಗಲನ್ನು ನೀವೇ ಶಾಬಾಸ್ಗಿರಿ ಕೊಟ್ಕತ ಹೋಗ್ತಾ ಇರೋದಲ್ಲ, ಅರ್ಥ ಇಲ್ಲ. ಮೊದಲು ಪ್ರತಿ ಹಳ್ಳಿಯ ದೇವಸ್ಥಾನಗಳಿಗಿಂತ ಆ ಹಳ್ಳಿಯ ಶಾಲೆಗಳನ್ನ ಸುಧಾರಿಸುವ ಕೆಲಸ ಮಾಡಿ, ಹಳ್ಳಿಯ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಿ, ಹಳ್ಳಿಯ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡಿ, ಹಳ್ಳಿಯ ಶಾಲೆಗಳಿಗೆ ಮಕ್ಕಳು ಬರುವಂತ ವಾತಾವರಣವನ್ನು ಕಲ್ಪಿಸಿ, ಉತ್ತಮ ರೀತಿಯ ಸುಧಾರಣೆಗಳನ್ನು ಮಾಡಿ. ನಮಸ್ಕಾರ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.